ಒಬ್ಬ ಪ್ರೆಗ್ನೆಂಟ್ ಹೆಂಗ್ಸು ಫೋನ್ ಮಾಡ್ಬಿಟ್ಟು ನೀನು ಈ ತರ ಮಾಡ್ತಾ ಇರೋದು ತಪ್ಪಲ್ವಾ? ಏನು ಮಾಡಿದೆ ಅಣ್ಣ, ಅವ್ರು ಹುಟ್ಟ ಮಗಿಗೆ ಒಂದು ಹೆಸರು ನಾನೇ ಸಜೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಅಣ್ಣ. ಈಗ ವಿರಾಟು ಅದ ನೀನ್ ಯಾರು ಮಾಡಕ್ಕೆ? ನೀನು ಅವ್ರ ಅಣ್ಣನ ತಮ್ಮನ? ಆಯ್ತೀನಿ ಬಿಡಿ, ಅವ್ರ ಅಣ್ಣನೋ ತಮ್ಮನೋ ಬೇಕಾದ್ರೆ ರಾಖಿ ಕಟ್ಲಿ, ರಾಖಿ ಹಬ್ಬದ ದಿವಸ. ಅಲ್ಲ ರಾಖಿ ಕಟ್ಟಿದ ತಕ್ಷಣ ನೀನ್ ಹೇಳಿದ ತಕ್ಷಣ ಎಷ್ಟು ಇಡಕ್ ಆಗಲ್ಲ. ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. IPL ಹಬ್ಬದ ಕಡೆ ದಿನ ಇವತ್ತು. ಸೊ ಇವತ್ತು ಬಹಳ ರಣರೋಚಕವಾದಂಥ ಹೈ ವೋಲ್ಟೇಜ್ ಮ್ಯಾಚ್ RCB ವರ್ಸಸ್ GT ಗುಜರಾತ್. ಸೊ ಅಹಮದಾಬಾದ್ನಲ್ಲಿ ನಡೀತಾ ಇದೆ, ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ. ಸೊ ಇದೇ ವಿಚಾರವಾಗಿ ಇವತ್ತಿಗೆ ಫೈನಲ್ ವಿಚಾರವಾಗಿ ನಾನೊಂದು ಟ್ರ್ಯಾಪ್ನ ಮಾಡಬೇಕು ಅಂತ ಅಂದ್ಕೊಂಡಾಗ ಉಮೇಶ್ ಅನ್ನೋರು ನನಗೆ ಮೆಸೇಜ್ ಮಾಡಿದೆ. ಸುನಿಲ್, ಆ್ಯಕ್ಚುಲಿ ವಿಜಯಲಕ್ಷ್ಮಿ ಅಂತ ನನ್ನ ವೈಫು, ಇವರು 7 ತಿಂಗಳು ಗರ್ಭಿಣಿ, ಇವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಸುನಿಲ್ ಅಂತ ಮೆಸೇಜ್ ಮಾಡಿದ್ದಾರೆ. ಬನ್ನಿ ಕಾಲ್ ಮಾಡುವ ವಿಜಯಲಕ್ಷ್ಮಿ ಅವ್ರಿಗೆ. ಹಲೋ ಹಲೋ, ಹಾಂ, ಯಾರು? ನಾನು ಇಲ್ಲಿ ಸುರೇಶ್ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರೋದು. ಹಾಂ, ಮೇಡಮ್, ನೀವು ಯಾರು? 7 ತಿಂಗಳು ಗರ್ಭಿಣಿ ಇವರು ವಿಜಯಲಕ್ಷ್ಮಿ ಅವರಲ್ವ ಮಾತಾಡೋದು? ಹೌದು. ನೀವು ಯಾರಂತ ಗೊತ್ತಾಗ್ಲಿಲ್ವಲ್ಲ? ನಾನು ಸುರೇಶ್ ಅಂತ ಅಂದ್ಬಿಟ್ಟು ಮೇಡಮ್ ಮಾತಾಡ್ತಾ ಇರೋದು. ಹಾಂ, ಹೇಳಿ ಸರ್. ಮೇಡಮ್, ನಿಮ್ಮನ್ನ ಬಂದು ಭೇಟಿ ಆಗ್ಬೋದಾ? ಏನಕ್ಕೆ ಸರ್? ನೀವು ಯಾರು ಏನಂತ ಹೇಳ್ದಿರೇನೆ ಬಂದು ಭೇಟಿ ಆಗ್ಬೋದಾ ಹಂಗೆ ಹಿಂಗೆ ಅಂತ ಕೇಳಿದ್ರೆ ಏನು ಹೇಳಿ? ಮೇಡಮ್, ಏನಂದರೆ ಒಂದು ಇಕ್ಕಟ್ಟದ ಪರಿಸ್ಥಿತಿಲಿ ಒಂಥರ ಸಿಕ್ಕಾಕೊಂಬಿಟ್ಟಿದ್ದೀನಿ. ಹಾಂ, ದಯವಿಟ್ಟು ನನಗೆ ನೀವೇ ಸಹಾಯ ಮಾಡಬೇಕು. ಸಹಾಯ ಮಾಡಬೇಕು ಅಂದರೆ ಕಟ್ಟೆ ಮಾಡಬೇಕು. ಹಲೋ, ಯಾರು? ನಾನು ಸುರೇಶ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಎಲ್ಲಿಂದ? ಹೇಳ್ತೀನಿ, ನೀವ್ಯಾರು? ನೀವ್ಯಾರು? ಏನು ಫೋನ್ ಮಾಡಿದ್ರ ಹೇಳಿ. ಒಂದು ನಿಮಿಷ ಇವ್ರಿಗೆ ವಿಜಯಲಕ್ಷ್ಮಿ ಅವ್ರಿಗೆ ಕೊಡಿ ಫೋನು. ನೀವ್ಯಾರು ಹೇಳಿ. ಸುರೇಶ್ ಅಂದ್ಬಿಟ್ಟು ಎಲ್ಲಿರೋದು ನೀವು? ಹೇಳ್ತೀನಿ, ಒಂಚೂರು ಫೋನ್ ಕೊಡಿ ಅಣ್ಣ. ಅಲ್ಲ ಹೇಳಿ, ಈಗ ಕೊಡಲ್ಲ, ಫೋನ್ ಕೊಡಲ್ಲ ಅಂತ ಹೇಳ್ತಲ್ಲ, ಹೇಳಿ ಎಲ್ಲಿರೋದು ನೀವು? ಹೇಳ್ತೀನಿ ಎಲ್ಲಾನು, ಒಂದೇ ಒಂದು ನಿಮಿಷ ಫೋನ್ ಕೊಡಿ. ಅಲ್ಲ ಏನು ಹೇಳೋದು ಹೇಳಿ, ನಮ್ಮ ಹತ್ರ ಹೇಳಿ, ನಾವು ಅವ್ರ ಅಣ್ಣನೇ ಮಾತಾಡ್ತಾ ಇರೋದು. ಓಹೋ, ಹೇಳಿ ಏನಂತ. ಏನಂದರೆ ಏನೋ ಒಂದು ಪ್ರಾಬ್ಲಮಲ್ಲಿ ಸಿಗಾಕೊಂಬಿಟ್ಟಿದ್ದೀನಿ. ಅಕ್ಕವರಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಅಲ್ಲ ನೀವ್ ಯಾರು ಅವ್ರಿಗೆ ಏನಾಗಬೇಕು? ನಾನು ಏನಾಗಬೇಕಾಗಿಲ್ಲ ಅಣ್ಣ, ನಿಜವಲ್ಲ, ಇದು ನಂದು ಮಾನ ಮರ್ಯಾದೆ ಪ್ರಶ್ನೆ. ನಾಳೆ ದಿವಸ ನಾನು ತಲೆ ಎತ್ಕೊಂಡು ಹೊರಗಡೆ ಓಡಾಡ್ದಿರಂಗೆ ಆಗ್ಬಿಡ್ತದೆ. ದಯವಿಟ್ಟು ನಾನು ಅವ್ರ ನಂಬರ್ನ ಹುಡುಕಿದ್ದೀನಿ. ಹೆಂಗೆ ಹುಡುಕಿದ್ದೀನಿ ಅಂತ ನಾನೊಬ್ಬನಿಗೆ ಗೊತ್ತು. ಅಲ್ಲಪ್ಪ, ಈಗ ನಾನು ಹೇಳೋದು, ನಿನ್ಗೇನು ಹೆಲ್ಪ್ ಆಗ್ಬೇಕು ಅವರಿಂದ ಹೇಳು. This call is now being recorded. ನೀವೇನು ಇಲ್ಲಿ ರೆಕಾರ್ಡ್ ಮಾಡ್ಕೊತಾ ಇದ್ದೀರಲ್ಲ, ಯಾಕೆ? ಹೌದು, ನಮ್ ಸೇಫ್ ಆಗಿರ್ಬೇಕಲ್ಲ, ನಾವು ರೆಕಾರ್ಡ್ ಮಾಡ್ಕೊಳ್ಬೇಕಲ್ವಾ. ಸೇಫ್ಟಿ ಅಂದರೆ ಏನಿದು? ನಾನೇನು ಮಾಡಿದೆ ಇಲ್ಲಿ ಫೋನಲ್ಲಿ? ಅಲ್ಲ ಏನ್ ಮಾಡೋದಲ್ಲ, ನೀವ್ ಯಾರಂತಾನೆ ಅವ್ರಿಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರಲ್ಲ, ಏನ್ ಮಾಡ್ಬೇಕಾಯ್ತು? ನಾವು ರೆಕಾರ್ಡ್ ಮಾಡ್ಕೊಂಡು ಏನಾದ್ರು ಒಂದ್ ಹೆಚ್ಚು ಕಮ್ಮಿ ಆದ್ರೆ ನಾವು ಮಡಿಕೊಬೇಕಲ್ವ ಏನಾದ್ರು. ಆಯ್ತು, ಈಗ ಏನ್ ಹೆಲ್ಪ್ ಆಗ್ಬೇಕು ಹೇಳಪ್ಪ ನೀನು ಅವರಿಂದ. ಈಗ ಅಣ್ಣ, 1 ತಿಂಗಳಿಂದ ನಾನು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಪಾರ್ಟಿ ಮಾಡ್ಬೇಕಾದ್ರೆ ಒಂದು ಮಾತು ಅಂದ್ಬಿಟ್ಟಿದ್ದೆ. ಯಾರಿಗೆ? ನಮ್ಮ ಫ್ರೆಂಡ್ಸ್ಗಳ ಜೊತೆ. RCB ಏನಾದರೂ ಕಪ್ ಏನಾದ್ರು ಹೊಡೆದ್ರೆ RCBಲಿ ಯಾರು ಪ್ಲೇಯರ್ಸ್ ಅವರೇ ಯಾರ್ದಾರು ಒಬ್ರು ಹೆಸ್ರನ್ನ ನನ್ನ ಮಗಿಗೆ ಮಡಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಅದಕ್ಕೇನೆ ಅಕ್ಕನ ಜೊತೆ ಸರಿ, ಈಗ ಎಲ್ಲಿ, ಯಾವ ಊರು ನಿಮ್ದು? ಯಾಕೆ? ಅಲ್ಲ, ನೀವ್ ಯಾರಂತಾನೆ ಗೊತ್ತಿಲ್ಲ, ಹೆಂಗೆ ಅಂತ ಕೊಡಕ್ಕಾಗಿದೆ ನಾವು ಫೋನು? ಹೇಳು, ನಿನ್ ನಂಬರ್ ಎಲ್ಲಿ ಸಿಗ್ತಪ್ಪ? ಅಣ್ಣ, ಇಲ್ಲಿ ತಾಯಿ ಕಾರ್ಡ್ ಮಾಡಿಸ್ತಾರಲ್ಲ, ಅಲ್ಲಿ ಡೇಟಾಬೇಸಲ್ಲಿ ತಗೊಂಡೆ ಅಣ್ಣ. ದಯವಿಟ್ಟು ಏನಿಲ್ಲ ಅಣ್ಣ, ನಾನೊಂದಷ್ಟು ಹೆಸ್ರು ಹೇಳ್ತೀನಣ್ಣ, ಯಾವುದಾದ್ರೂ ಅಷ್ಟೇ ಹೆಸ್ರಲ್ಲಿ ಒಂದು ಹೆಸ್ರು ಇಟ್ಟರೆ ಸಾಕು ಮಗಿಗೆ. ಅಲ್ಲ, ಈಗ ನೀವ್ ಮಾಡ್ರೆ ತಪ್ಪಲ್ವಾ? ತಪ್ಪಲ್ಲ ಅಣ್ಣ, RCB ಫ್ಯಾನ್ ಅಣ್ಣ, ನಾನು ಅಭಿಮಾನ. ಅಲ್ಲಪ್ಪ, RCB ಫ್ಯಾನು, ಅದು ಅಭಿಮಾನ ನಿನ್ನಲ್ಲಿ ಇರ್ಬೇಕು. ಒಬ್ಬ ಪ್ರೆಗ್ನೆಂಟ್ ಹೆಂಗ್ಸು ಫೋನ್ ಮಾಡ್ಬಿಟ್ಟು ನೀನು ಈ ತರ ಮಾಡ್ತಾ ಇರೋದು ತಪ್ಪಲ್ವಾ? ಏನು ಮಾಡಿದೆ ಅಣ್ಣ, ಅವ್ರು ಹುಟ್ಟ ಮಗಿಗೆ ಒಂದು ಹೆಸರು ನಾನೇ ಸಜೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಅಣ್ಣ. ಈಗ ವಿರಾಟು. ಅಲ್ಲ, ನೀನ್ ಯಾರು ಮಾಡಕ್ಕೆ? ನೀನು ಅವ್ರ ಅಣ್ಣನ ತಮ್ಮನ? ಆಯ್ತೀನಿ ಬಿಡಿ, ಅವ್ರ ಅಣ್ಣನೋ ತಮ್ಮನೋ ಬೇಕಾದ್ರೆ ರಾಖಿ ಕಟ್ಲಿ, ರಾಖಿ ಹಬ್ಬದ ದಿವಸ. ಅಲ್ಲ ರಾಖಿ ಕಟ್ಟಿದ ತಕ್ಷಣ ನೀನ್ ಹೇಳಿದ ತಕ್ಷಣ ಎಷ್ಟು ಇಡಕ್ ಆಗಲ್ಲ, ಸರಿನಾ?
ಅಣ್ಣ ನಾನೇನು ಕಿತ್ತೋದ್ಗಳ ಹೆಸರು ಹೇಳ್ತಾ ಇಲ್ಲ ಅಣ್ಣ. ಇಲ್ಲಿ ವಿರಾಟು, ರಜತ್ತು, ಪಡಿಕಲ್ಲು. ನಾನು ಹೇಳೋದು ಅವ್ರ ಇಷ್ಟ, ಅವ್ರ ಮಗು ಅವ್ರು ಯಾವ್ದಾದ್ರು ಎಷ್ಟು ಇಡ್ತಾರೆ. ಇಲ್ಲ ಸರಿನಾ? ಭುವನೇಶ್ವರ್ ಹೆಂಗೈತೆ ಅಣ್ಣ ಹೆಸರು? ಅಲ್ಲ ಇದು ಇನ್ನೂ ಮಗು ಹುಟ್ಟಿಲ್ಲ ಅವ್ರಿಗೆ, ಮಗು ಹುಟ್ಟೋ ಟೈಮ್ ಆಯ್ತದೆ. ಅದೇ ಸರಿನಾ? ಒಟ್ನಲ್ಲಿ ಹುಟ್ಟುತ್ತದೆ ಅಲ್ವಾ? ಅಲ್ಲ ಮಗು ಹುಟ್ಟುತ್ತದೆ. ಫಸ್ಟ್ ಆಫ್ ಆಲ್ ಈ ತರ ನೀನ್ ನಂಬರ್ ಫೋನ್ ಮಾಡಿರೋದೇ ತಪ್ಪು. ಸರಿನಾ? ಈಗ ಏನ್ ಮಾಡ್ಬೋದು ನನ್ಗೆ ಗೊತ್ತಾ ಮಾಡ್ಲ ನಾನು ಅಂದ್ರೆ ಅಲ್ಲ ಈಗ ನಿನ್ನೆ ನಾನು ಕರೆಸ್ಲಾ ನಾನಿರೋ ಜಾಗಕ್ಕೆ ನನ್ನನ್ನ ಕರ್ಸ್ಬಿಟ್ಟು ಅಲ್ಲ ಆಮೇಲೆ ಅದು ಕರ್ಸಾದ್ಮೇಲೆ ಬೇರೆ ಮಾತು ಇದೇನಣ್ಣ. ಒಂದು ಹುಟ್ಟ ಮಗಿಗೆ ಒಂದು ಒಳ್ಳೆ ಹೆಸರು ಹೇಳಿದ್ರೆ ನಾನು ನೀವು ಈ ತರ ನನ್ಗೇನೆ ಇದ್ ಮಾಡ್ತಾ ಇದೀರಿ. ಅಲ್ಲಪ್ಪ ಅದು ತಪ್ಪಲ್ವಾ? ನೀನು ಪ್ರೆಗ್ನೆಂಟ್ ಹೆಂಗ್ಸ್ ನಂಬರ್ ತಗೊಂಡು ಈ ತರ ಫೋನ್ ಮಾಡಿದ್ರೆ ಅವ್ರು ಗಾಬರಿ ಆಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ತಪ್ಪು ಯಾರ ಮೇಲೆ ಬರ್ತದೆ? ಅಣ್ಣ ಹುಟ್ಟ ಮಗಿಗೆ ಹೆಸರು ಹೇಳಿದ್ರೆ ಗಾಬರಿ ಯಾಕೆ ಆಗ್ಬೇಕು? ನಿಮ್ಗೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಪ್ರೆಗ್ನೆಂಟ್ ಹೆಂಗಸರು ಹುಡುಕ್ಬೇಕು ಅಂತ ನಾನು ತಲೆ ಕೆಡ್ಸ್ಕೊಂಡು ರಾತ್ರಿ ಎಲ್ಲ. ಆಯ್ತು ಸರಿಯಪ್ಪ ಆಯ್ತು. ನೀವು ಹುಡುಕಿ ನೋಡೋಣ, ಯಾರು 3 ಜನ ಬಸ್ ಹುಡುಕಿ ನೋಡೋಣ, ಆಯ್ತದ ನೋಡೋಣ. ಅಣ್ಣ ನನ್ ಕೈಲಿ ಆಯ್ತದ ಬಿಡ್ತದ ಅದು ಎರಡನೇ ಪ್ರಶ್ನೆ. ಸರಿನಾ? ಅದೇ ಬೇರೆ ಇದೇ ಬೇರೆ. ಅಂದ್ರೆ ಈಗ ಅವ್ರಿಗೆ ಪಾಪ ಅವ್ರು ಗಾಬರಿ ಮಾಡ್ಕೊಂಡು ಅಳ್ತಾವ್ರೆ. ಈಗ ಏನ್ ಮಾಡೋದು ಹೇಳು? ಒಂದ್ ಹೆಚ್ಚು ಕಮ್ಮಿ ಆದ್ರೆ ನೀವ್ ಬಂದು ಅದನ್ನ ಸರಿ ಮಾಡಕ್ ಆಯ್ತದ ನಿಮ್ ಕೈಲಿ? ಅಯ್ಯೋ ಶಿವನೇ ಅಣ್ಣ ನೋಡಿ, ಪುನಃ ನಾನು ಯಾವ್ಯಾವ್ದೋ ಇಲ್ಲಿ ಖಾಲಿ ಪೋಲಿ ನಂಬರ್ ಹೆಸರುಗಳು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಭುವನೇಶ್ವರ್ ಕುಮಾರು, ದೇವದತ್ತು, ವಿರಾಟ್ ಕೊಹ್ಲಿ, ರಜತ್. ಏನ್ ಕಮ್ಮಿ ಹೆಸರುಗಳು? ಆಯ್ತು, ಈಗ ಮಗು ಹುಟ್ಟಿದ್ಮೇಲೆ ನಿಮ್ಗೆ ಹೇಳ್ತೀವಿ. ಸರಿನಾ? ಹಾಸ್ಪಿಟ್ಲಿಗೆ ಬಂದ್ಬಿಟ್ಟು ಯಾವ ಹೆಸರು ಬೇಕೋ ಮಗು ಕಿವಿಲ್ ನೀನೆ ಕರೆದ್ಬಿಡ. ಸರಿನಾ? ಥ್ಯಾಂಕ್ಸ್ ಅಣ್ಣ. ಸರಿ ಇದು ನಿಮ್ ಕಡೆ ಎಸ್ಸಲ್ಲಿ ಹೇಳೋದಣ್ಣ ಕಿವಿನಲ್ಲಿ? 3 ಸಲ ಒಟ್ನಲ್ಲಿ ಕನ್ಫರ್ಮ್ ತಾನೆ? ಆಯ್ತು, ಫೋನ್ ಮಾಡಿಸ್ತೀವಿ ಬಿಡಿ. ಸದ್ಯಕ್ಕೆ ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲಕ್ಷಣ ಬನ್ನಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ. ಹಲೋ, ಯಾರು ಉಮೇಶ್ ಅವರ ಮಾತಾಡೋದು? ಹೌದು ಸರ್, ಉಮೇಶ್ ಅವರು. ಆರ್.ಜೆ. ಸುನೀಲ್ ಅಂತ ಈ ಕಡೆ ಇದ್ದ. ಸರ್ ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಅವ್ರೆಲ್ಲ ಮನೇಲಿ ಎಲ್ಲ ಟೆನ್ಷನ್ ಮಾಡ್ಕೊಂಡು ನನಗ್ ಫೋನ್ ಮಾಡ್ತಾವ್ರೆ. ಆಗ್ಲೇ ಫೋನ್ ಮಾಡ್ಬಿಟ್ಟಿದ್ರ? ಯಾರು ನನ್ಗೆ ತುಂಬಾ ಭಯ ಆಗೋಯ್ತು. ನಮ್ಮ ಅಣ್ಣನ ಕೈಲಿ ಕೊಟ್ಬಿಟ್ಟಿದೀನಿ ಅಂತ ಅಂದ್ರು. ಸರಿ ಕೇಳಿ, ಅವ್ರ ಕಸಿನ್. ನೀವು ಪೂರ್ತಿ ಮಾತಾಡಿದ್ರ ಏನು ಅಂತ? ಇಲ್ಲ, ಅದೇ ಹೇಳಿದ್ರು ಏನೇನೋ ಮಗು ಹೆಸರು ಇಡೋದು ಎಲ್ಲ ಹೇಳ್ತಾವ್ರೆ, ಏನಂತ ಗೊತ್ತಾಗ್ತಾ ಇಲ್ಲ ನನ್ಗೆ ಸರಿ ಅಂತ ಅಂದ್ರು. ಅವ್ರ ಕಾನ್ಫರೆನ್ಸ್ ಕಾಲ್ ಹಾಕಿ ಈಗ ಮಾಡ್ತೀನಿ ಸರ್. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಏನ್ ಬಿಜಿ ಬರ್ತಾ ಐತೆ? ಏನ್ ಯಾರು ಮಾಡಿರೋದು? ಏನೋ ಬಿಜಿ ಬರ್ತಾ ಐತೆ. ಯಾವನ ಹೋಗು, ನನ್ ಸುಮ್ಮನೆ ತಲೆ ಕೆಟ್ಟೋಗೈತೆ, ಫೋನ್ ಇಡು. ಅಲ್ಲ ಮೇಡಮ್, ಈಗ ಎರಗೇ ಟೈಮು ತಲೆ ಕೆಡಿಸ್ಕೊತೀರಾ ನೀವು? ಸರ್ ನಿಮ್ಗೆ ಏನಾಗ್ಬೇಕು ಹೇಳಿ, ಇವಾಗ ಏನ್ ಬೇಕು ನಿಮ್ಗೆ? ಹೇಳ್ತೀನಿ. ನೀವೇನ್ ಗಾಬರಿ ಆಗ್ಬಿಟ್ಟಿದ್ರಂತಲ್ಲ, ಯಾಕೆ ಏನಾಯ್ತು? ಮತ್ತೆ ಸಡನ್ ಆಗಿ ನೀವು ಒಂದ್ ಹೆಣ್ಮಗನ ತರ ಫೋನ್ ಮಾಡಿ ಕೇಳಿದ್ರೆ ಇನ್ ಗಾಬರಿ ಆಗಿದ್ರೆ ಇನ್ನೇನಾಗ್ತದೆ? ಅಲ್ಲ ಮೇಡಮ್, ನಿಮ್ ಮಗಿಗೆ ಒಂದ್ ಹೆಸರು ಇಡ್ಬೇಕು ತಾನೆ? ಖಾಲಿ ಪೋಲಿ ಹೆಸರು ಹೇಳದ್ನ ನಾನು. ವಿರಾಟ್, ಭುವನೇಶ್ವರ್. ನಮ್ ಮಕ್ಳಿಗೆ ನಾವ್ ಹೆಸರು ಇಡಕ್ಕೆ ನಾವ್ ತಂದೆ ತಾಯಿ ಇಲ್ವಾ? ನಮ್ ಫ್ಯಾಮಿಲಿ ಇಲ್ವಾ? ಯಾರನ್ನ ಬೇರೊಬ್ರು ನೆನ್ಸಿ ಹೆಸರಿಡ್ಸೋದ್ ನಾವು? ನಾವಿದ್ದೀವಿ ನಾವು. ಈಗ ನಾವಿಟ್ಬಿಟ್ರೆ ಏನಾಗ್ಬಿಡುತ್ತೆ? ಗಂಟೆ ನೋಟೋಗ್ಬಿಡುತ್ತೆ ನಿಮ್ದು. ನಾಮಕರಣ ದುಡ್ಡು ಉಳ್ಕೊಳುತ್ತಾ? ದುಡ್ಡಿನ ಪ್ರಶ್ನೆ ಎಲ್ಲ ನಾವ್ ಯೋಚನೆ ಮಾಡಲ್ಲ. ಅಸಲು ನೀವ್ ಯಾರು ಹೇಳಿ ಫಸ್ಟ್? ನಿಮ್ ಮೇಲೆ ಹೋಗಿ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಈಗ್ಲೇ ಹೋಗ್ಲಾ 5 ಮಿನಿಟ್ಸ್ ಅಲ್ಲಿ? ಅಲ್ಲ, ಇವ್ರೇನು ಪ್ರೆಗ್ನೆಂಟ್ 7 ತಿಂಗಳು ಅಂತಾರೆ, ಪೊಲೀಸ್ ಸ್ಟೇಷನ್ಗೆ 5 ನಿಮಿಷ ಕೊಟ್ಟೈತೀನಿ ಅಂತಾರೆ. ಇದೇನ್ ಮೇಡಮ್ ನೀವು ಹಿಂಗ್ ಮಾತಾಡ್ತೀರಲ್ಲ ನೀವು? ನಾವ್ ಹಂಗೇನೆ, ನನ್ಗೆ ಸುಮ್ನೆ ಕೋಪ ಬರ್ಸ್ಬೇಡ್ರಿ. ನೀವ್ ಯಾರು ಏನಂತ ಗೊತ್ತಿದ್ದೀರೇನೆ ನೀವ್ ಇಷ್ಟೊತ್ತು ಮಾತಾಡ್ತೀರಾ? ನಮ್ ರಿಲೇಟಿವ್ಸ್ ಜೊತೆನೆ ನಾವ್ ಇಷ್ಟೊತ್ತೆಲ್ಲ ಮಾತಾಡಲ್ಲ. ಹೌದು, ಸಂಬಂಧಿಕರ ಜೊತೆ ಜಾಸ್ತಿ ಹೊತ್ತು ಮಾತಾಡಬಾರ್ದು ಮೇಡಮ್. ಅವ್ರು ಟಚ್ ಇಟ್ಕೋಬಾರ್ದು. ನಿಜವಾದ ಕೇಡಿಗಳು ಯಾರು ಅಂದ್ರೆ ಸಂಬಂಧಿಕರುಗಳೇ. ನೀವು ಒಳ್ಳೆ ಇದ್ರಲ್ಲಿ ಇದ್ದೀರಾ ನೀವು. ಹೌದು, ಸಂಬಂಧಿಕರುಗಳೇ ನಿಜವಾದ ಕೇಳಿ. ನಿಮ್ಗೆ ಏನ್ ಬೇಕು ಹೇಳಿ? ಆಕ್ಚುಲಿ ಅವಾಗೇ ನಿಮ್ಮ ಜೊತೆ ಮಾತಾಡ್ತಿರೋದು. ನನ್ನ ಹೆಸರು ಆರ್.ಜೆ. ಸುನೀಲ್ ಅಂತ. ನಿಮ್ಮ ಪ್ರೀತಿಯ ಪತಿದೇವರೇ ನಿಮ್ಮ ನಂಬರ್ ಕೊಟ್ಟು ನಿಮಗೆ ಒಂದ್ಸಲ ಬಕರ ಮಾಡಕ್ಕೆ ಹೇಳಿದ್ರು. ನೋಡಿ, ಕೆಲವ್ರು ಹಿಂಗೆಲ್ಲ ಕಟ್ ಮಾಡಿಬಿಡ್ತಾರೆ ನಮ್ಮ ಹೆಸರು ಕೇಳಿದ ತಕ್ಷಣ. ಸೂಪರ್ ಆಗಿರೋ ಇವತ್ತಿನ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಎಪಿಸೋಡಲ್ಲ ನಿಮ್ಮನ್ನ ಕ್ಯಾಚ್ ಹಾಕ್ಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂತಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆರ್.ಜೆ. ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಸೊ ಇವತ್ತು ನಮ್ಮ RCB ಮತ್ತು ಗುಜರಾತ್ ಅಂದರೆ GT ಮ್ಯಾಚ್ ಇದೆ. ಸೊ ನಮ್ಮ RCBಗೆ ಜೋರಾಗಿ ಹೇಳೋಣ ಎಲ್ಲರೂ ಒಟ್ಟಿಗೆ ಆಲ್ ದ ಬೆಸ್ಟ್, ಜೈ RCB ಅಂತ ಹೇಳಿ. ನಮ್ಮ RCBಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಜೈ RCB ಅಂತ
ನೀವು ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಜೈ ಹಿಂದ್. ಜೈ ಕರ್ನಾಟಕ ಮಾತೆ. RJ Sunil. Prank calls.